ಇನ್ನು ದಾಖಲೆ ತಿದ್ದಿದ್ದಾರೆ ಅನ್ನುವಂತ ಕುಮಾರಸ್ವಾಮಿ ಅವರ ಆರೋಪಕ್ಕೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ದಾಖಲೆ ತಿದ್ದುವಂತ ಪರಿಸ್ಥಿತಿ ನಮಗೆ ಬಂದಿಲ್ಲ ಅಂತ, ನೀಚ ಕೆಲಸಕ್ಕೆ ನಾವು ಯಾರು ಇಳಿದಿಲ್ಲ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದರು, ಭೈರತಿ ಸುರೇಶ್ ಅದಕ್ಕೆ ಏನ್ ರಿಯಾಕ್ಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಈಗ ಹೆಲಿಕಾಪ್ಟರ್ ತಗೊಂಡು ಹೋದ್ರಲ್ಲಪ್ಪ, ಹೆಲಿಕಾಪ್ಟರ್ ಈಗೇನು ರೋಡ್ ಚೆನ್ನಾಗಿದೆ, 3/4 ಗಂಟೆಲಿ ಹೋಗ್ತೀವಿ ಪೈಲಟ್ ಇದ್ರೆ. ಹೆಲಿಕಾಪ್ಟ್ರಲ್ಲಿ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಈಗ ನಿಮಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ದು. ಎಷ್ಟು ಸುಳ್ಳು ಹೇಳ್ಕೊಂಬಂದವ್ರೆ ಡೇ ಒನ್ನಿಂದ. ಬ್ರದರ್, ಅದು ಡಿನೋಟಿಫಿಕೇಶನ್ ಮಾಡಬೇಕಾದ್ರೂ ಸತ್ತೋಗವನವನು. ಸತ್ತೋದನ್ನು ಯಾವಾಗ ಅರ್ಜಿ ಕೊಟ್ಟಿದ್ದ ಡಿನೋಟಿಫಿಕೇಶನ್ ಮಾಡಿ ಅಂತ? ಹೋಗಲಿ, ಅವನ ಮಗ ಕೊಟ್ಟಿದ್ರೆ ಡಿನೋಟಿಫಿಕೇಶನ್ಗೆ ಅರ್ಜಿನ, ಅವನ ಮಗನ ಹೆಸರಲ್ಲಿ ಆಗಬೇಕಲ್ಲ ಡಿನೋಟಿಫಿಕೇಶನ್ನು. ಡಿನೋಟಿಫಿಕೇಶನ್ ಆಗಿರೋದು ನಿಂಗನ ಹೆಸರಿನಲ್ಲೇ ಆಗಿರೋದು, ನಿಂಗ ಅವ್ರ ಜವರ. ಆಮೇಲೆ 2004ರಲ್ಲಿ ಇವರು ಬಾಮೈದ ತಗೊಂಡವರಲ್ಲ, ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನಿಮಗೆ ಗೊತ್ತಿದೆ ಇಲ್ಲ. ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಮೂಡ ಪ್ರಾಪರ್ಟಿ ಅಂತ ಇದೆ, ಅದನ್ನು ಹೆಂಗೆ ರಿಜಿಸ್ಟ್ರ್ ಮಾಡ್ಕೊಂಡ್ರಿ? ನಿಮಗೆ ಗೊತ್ತಿರಲಿಲ್ವ ಸಿದ್ದರಾಮಯ್ಯನವರೇ? ಏನು ನಿಮ್ಮ ಬಾಮೈದ ದಡ್ಡನ? ಯಾವ ದಾಖಲೆ ತಿದ್ದದೇನಿಲ್ಲ, ದಾಖಲೆ ಇಲ್ಲ ನಿಮ್ಮ ಹತ್ರ. ಒರಿಜಿನಲ್ ದಾಖಲೆಗಳೇ ಅವೆಲ್ಲ, ತಿದ್ದದೆಲ್ಲಿದ್ದು ಬಂತು? ತಿದ್ದಿದ್ದು ಕೆಲವು ಎಂಥವು ಅರ್ಜಿ ಹಾಕೊಂಡ್ರು ತಿದ್ಕೊಂಡಿರ್ಬೋದು. ದಾಖಲೆಗಳನ್ನ ತಿದ್ದುವಂತಹ ದೈನೈಸಿ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ ಅಂತ, ನೀಚ ಕೆಲಸಕ್ಕೂ ಇಲ್ಲಿ ಯಾರೂ ಕೈ ಹಾಕೋರಿಲ್ಲ. ಇಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದೆ. 29ನೇ ತಾರೀಕು ತನಕ ತಡೆ ಇದೆ, ಆಮೇಲೆ ಡಿಸಿಷನ್ ಕೊಡ್ತೀನಿ ಅಂತ ಹೇಳೋರೆ. ಆದ್ರೂ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ದಾಖಲೆ ತಿದ್ದುವಂತಹ ಪರಿಸ್ಥಿತಿ ಆಗಲಿ, ಇನ್ನೊಂದೇನೋ ಅಲ್ಲಿ ಬೇರೆ ಏನೋ ಅಂತ ಕೆಲಸ ಮಾಡುವಂಥ ದೈನೈಸಿ ಸ್ಥಿತಿ ಆಗಲಿ ಅಂತ ನೀಚ ಕೆಲಸಕ್ಕೆ ಯಾರೂ ಕೈ ಹಾಕ್ತಾ ಇಲ್ಲ. ಇದು ನಮ್ಮ ಪೋರ್ಟ್ಫೋಲಿಯೋ ಅಲ್ಲ. ಇದು ಈ ಥರ ಮಾಡುವಂಥದ್ದು ಯಾರಿಗೂ ನಮ್ಮ ಇಲಾಖೆಯಲ್ಲೂ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಇದಿಲ್ಲ. ದಾಖಲೆ ತಿದ್ದಿಲ್ಲ, ಏನಿದೆ ಅದನ್ನೇ ಅಪ್ಲಿಕೇಶನಲ್ಲಿ ಒಂದು ಎರರ್